ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಶನಿವಾರ ಫೋನ್ ಕಾಲ್ ರಿಸೀವ್ ಮಾಡಿ ಸಮಸ್ಯೆಗಳನ್ನು ಪರಿಹಾರ ನೀಡುವಂಥ ಕಾರ್ಯಕ್ರಮದಲ್ಲಿ 2-3 ಜನ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ರು. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ನಾನು ಅವ್ರಿಗೆ ಊಟದಲ್ಲಿ ಮದ್ದು ಹಾಕಿದ್ದಾರೆ ಅಂತ ಅಂದೆ. ಸೊಂಟ ನೋವು, ಮೈಭಾರ, ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ಬರು ಯಾರೋ ಒಬ್ಬರು ಫೋನ್ ಮಾಡಿ ಅವ್ರಿಗೆ ಎಡಗಡೆ ಕಾಲಲ್ಲಿ ತುಂಬ ಊತ ಬರುತ್ತೆ, ಎಡಪಾದ, ಎಡಕಾಲು, ಎಡಗಡೆ ತೊಡೆ ಎಲ್ಲ ಎಳ್ತಾ ಬರುತ್ತೆ, ತುಂಬ ನೋವಿರುತ್ತೆ ಅಂತ ಹೇಳಿದ್ರು. ಕೆಲವರು ನನಗೆ ತುಂಬ ಸೊಂಟ ನೋವು, ಕತ್ತು ನೋವು ಅಂತ ಹೇಳಿದ್ರು. ಇತ್ತೀಚೆಗೆ ಈ ಕಾಯಿಲೆ ಜಾಸ್ತಿ ಆಗ್ತಿದೆ. ಒಂದು, ನಮ್ಮ ಯೂರಿಕ್ ಆ್ಯಸಿಡು ರಕ್ತದಲ್ಲಿ ಜಾಸ್ತಿ ಇತ್ತು ಅಂದರೆ ಜಾಯಿಂಟ್ಸಲ್ಲೆಲ್ಲ ಪೇನ್ ಬರುತ್ತೆ. ಕೆಲವ್ರಿಗೆ ನೋಡೋಕ್ಕೆ ಚೆನ್ನಾಗಿರ್ತಾರೆ, ತುಂಬ ಹೊತ್ತು ಕೂರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬೊಗ್ಗಕ್ಕಾಗಲ್ಲ, ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ. ನೋಡಿದ್ರೆ ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಅನಿಸ್ತದೆ ನೋಡೋರ ಕಣ್ಣಿಗೆ. ಸೊಂಟ ಹಿಡ್ಕೊಂಬಿಡ್ತು, ಸೊಂಟ ನೋವು ಅಂತಾರೆ, ಮಂಡಿ ನೋವು ಅಂತಾರೆ, ಪಾದ ನೋವು ಅಂತಾರೆ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು 10 ನಿಮಿಷ ತೊಗೋತಾರೆ. ಒಂದು 15 ಹೆಜ್ಜೆ ಹಾಕೋಷ್ಟ್ರೊಳಗೆ ಅರ್ಧ ಗಂಟೆ ತೊಗೋತಾರೆ, ಅಷ್ಟು ಸ್ಲೋ ಇರ್ತದೆ. ಆಮೇಲೆ ನಡೆಯುವಾಗ ವಕ್ರವಾಗಿ ನಡೀತಾರೆ, ಬಾಡಿ ಸಿಮಿಟ್ರಿಕ ಸ್ಟ್ರೈಟ್ ಕರೆಕ್ಟಾಗಿರೋದಿಲ್ಲ. ಇನ್ನೊಬ್ರು ಯಾರೋ ಒಬ್ಬರು ಪಾಪ ಮಾತಾಡಿದ್ರು, ವಯಸ್ಸಾಗಿರೋರೊಬ್ಬರು. ಅವರು ನನಗೆ ಕಣ್ಣು, ಕಿವಿ, ಮೂಗೆಲ್ಲ ಚೆಕ್ ಮಾಡಿಸಿದ್ದೀನಿ, ಮಂಜಂಗಾಗತ್ತೆ, ಬಾಡಿಲೆಲ್ಲ ಪೇನ್ ಇದೆ ಅಂಥೇಳಿ ಪಾಪ ಯಾರೋ ಚನ್ನರಾಯಪಟ್ಟಣದವ್ರು ಯಾರೊಬ್ಬರು ಫೋನ್ ಮಾಡಿದರು. ಡಾಕ್ಟರ್ ಹತ್ರ ಹೋಗಿದ್ದಾರಂತೆ, ಎಲ್ಲ ರಿಪೋರ್ಟು ನಾರ್ಮಲ್ ಅಂತೆ. ಎಲ್ಲ ನಾರ್ಮಲ್ ಇದ್ಮೇಲೆ ನಾವು ಚೆನ್ನಾಗಿರ್ಬೇಕಲ್ವಾ. ಎಲ್ಲ ಔಷಧಿ ತೊಗೊಂಡಾಯಿತು, ವಾಸಿ ಆಗ್ತಿಲ್ಲ ಅಂತ ಪಾಪ ಅವ್ರು ಯಾರೋ ಹೇಳಿದ್ರು. ಸರ್ವೇ ಸಾಮಾನ್ಯವಾಗಿ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಾಯಿಲೆ ಇಲ್ಲ ಅಂದ್ರೂ ಸಣ್ಣ ಕಾಯಿಲೆಗಳು ಬಂದು ಹೋಗ್ತಿರ್ತದೆ. ಸೊಂಟ ಹಿಡ್ಕೊಳ್ಳೋದು, ಸೊಂಟ ನೋವು, ಮಂಡಿ ನೋವು, ಪಾದ ನೋವು, ಕಾಲು ನೋವು. ಈಗಂತೂ ಧನುರ್ಮಾಸ, ಸಿಕ್ಕಾಪಟ್ಟೆ ಕೋಲ್ಡು. ಆ ವೆರಿಕೋಸ್ ವೈನ್ ಇದ್ದವರು, ಮಂಡಿ ನೋವು ಇದ್ದವರು, ಆರ್ಥರೈಟಿಸು, ರೊಮಟೆಡ್ ಆರ್ಥರೈಟಿಸು ಇಂಥವರೆಲ್ಲ ಭಾಳ ಬೆಚ್ಚಗಿರಬೇಕು. ಕಿವಿಗೆ ಹತ್ತಿ ಇಟ್ಕೋಬೇಕು, ಮಫ್ಲರ್ ಕಟ್ಕೋಬೇಕು, ಕೈಗೆಲ್ಲ ಗ್ಲೌಸ್ ಹಾಕ್ಕೋಬೇಕು, ಕಾಲಿಗೆ ಸಾಕ್ಸ್ ಹಾಕ್ಕೋಬೇಕು, ಸ್ವೆಟ್ರ್ ಹಾಕ್ಕೋಬೇಕು, ಇಲ್ಲ ಶಾಲ್ ಹೊತ್ಕೋಬೇಕು. ಶರೀರಕ್ಕೆ ತಣ್ಣಗಿರೋ ಗಾಳಿ ಏನಾದ್ರು ಹೋಗ್ಬಿಡ್ತು ಅಂತಂದರೆ ರಕ್ತದಲ್ಲಿ ಗಾಳಿ ಯೂರಿಕ್ ಆ್ಯಸಿಡ್ ಇರ್ತದೆ. ಏನಾಗತ್ತೆ, ನಾವು ಚಪಾತಿ ಹಿಟ್ಟಿಗೆ ನೀರು ಹಾಕಿ ಹೆಂಗೆ ಕಲಿಸ್ದಾಗ ಆಗುತ್ತೋ ಹಿಟ್ಟು, ಹಂಗಾಗ್ಬಿಡ್ತದೆ ಜಾಯಿಂಟ್ಸಲ್ಲೆಲ್ಲ. ಬಿಡ್ಸೋಕ್ಕಾಗಲ್ಲ, ಎಳೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ ಜಾಯಿಂಟ್ಸಲ್ಲೆಲ್ಲ. ಯಾವಾಗ ನಮ್ಮಲ್ಲಿ ಜಾಯಿಂಟ್ಸ್ ಪೇನ್ ಜಾಸ್ತಿ ಆಯಿತು, ಕೆಲವರಿಗೆ ತೂರಾಟ ಉಂಟು, ವಾಲಾಡೋದು, ನಡೆಯೋಕ್ಕಾಗಲ್ಲ, ಕಣ್ಣು ಮಂಜಂಗಾಗೋದು, ಯಾರೋ ತೆಳ್ದಂಗೆ ಆಗುತ್ತೆ, ಯಾರೂ ಇರಲ್ಲ. ಯಾಕಂದರೆ ನಮ್ಮಲ್ಲಿ ಬ್ಯಾಲೆನ್ಸ್ ತಪ್ಪೋಗಿರುತ್ತೆ. ಇದೆಲ್ಲ ಸಿಂಪ್ಟಮ್ಸು ಈ ಚಳಿಗಾಲದಲ್ಲಿ ಜಾಸ್ತಿ ಆಗ್ತದೆ. ಕೆಲವರಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟಿರ್ತಾರೆ ಈ ಡಾಕ್ಟ್ರುಗಳು. ಸ್ಟಿರಾಯ್ಡ್ಸು, ಆ್ಯಂಟಿಬಯೋಟಿಕ್ಸು 6 ತಿಂಗಳೇ ತೊಗೊಂಡಿರ್ತಾರೆ. ಮಂಡಿ ನೋವು, ಸೊಂಟ ನೋವು, ತಲೆನೋವು ಅಂತೆಲ್ಲ ಹೇಳಿ 6 ತಿಂಗಳು ತೊಗೊಂಡಿದ್ದು ಸ್ಟಿರಾಯ್ಡ್ಸು 6 ತಿಂಗಳ ಹಿಂದೆ ಒಂದು ವಾರ 10 ದಿವಸ ತೊಗೊಂಡಿರ್ತಾರೆ. ಅದು ಈಗ ಶುರು ಮಾಡ್ತದೆ ಅದು ಪವರ್ ಏನು ಅಂತ, ಸೈಡ್ ಎಫೆಕ್ಟ್ಸು. ಆ್ಯಂಟಿಬಯೋಟಿಕ್ಸು, ಸ್ಟಿರಾಯ್ಡ್ಸು ನಾವು ಕಂಟಿನ್ಯೂಸ್ ತೊಗೊಂಡ್ರೆ ಈ ಕಾಯಿಲೆ ಸಾಯೋವರೆಗೂ ಇರ್ತದೆ. ಹೀಗಾಗಿ ನಮ್ಗೆ ಬೇರೆ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಬಿ ಪಿ ಇಲ್ಲ, ಬೇರೆ ಏನೂ ಇಲ್ಲ. ನೋ ಬಾಡಿ ಪೇಯ್ನ್, ಆರಾಮಿರೋದಿಲ್ಲ ಅಂತಾರೆ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಚೆನ್ನಾಗಿರಲ್ಲ. 2-3 ದಿನ ಚೆನ್ನಾಗಿರ್ತಾರೆ, 3 ದಿನ ಆದ್ಮೇಲೆ ಮತ್ತೆ ಅದೇ ರೋಗ, ಅದೇ ಪ್ರಾಬ್ಲಮ್ಮು. ಮೆಡಿಷನ್ ಯಾಕೆ ವರ್ಕ್ ಆಗ್ತಿಲ್ಲ? ಹಾಗಾರೆ ಎಲ್ಲೋಯ್ತು ಆ ಟ್ಯಾಬ್ಲೆಟು, ಇಂಜೆಕ್ಷನ್ನು, ಸಿರಪ್ದು ಪವರ್ ಎಲ್ಲೋಯ್ತದು? ಕೆಲವೊಂದು ಕಾಯಿಲೆಗಳಿಗೆ ಇವತ್ತು ಸರಿಯಾಗಿ ರೆಕಗ್ನೈಸ್ ಮಾಡ್ತಿಲ್ಲ ಡಾಕ್ಟರ್ಗಳು ಕೂಡ. ರೂಟ್ ಕಾಸ್ ಏನಿದಕ್ಕೆ ಅಂತ ಪತ್ತೆ ಮೂಲ ಕಾರಣ ಏನಿದೆ ಈ ಕಾಯಿಲೆ ಬರಲಿಕ್ಕೆ? ಸೊಂಟ ನೋವು, ಬೆನ್ನು ನೋವು ಎಲ್ಲ ಇರ್ತದೆ. 2 ದಿನ ಚೆನ್ನಾಗಿರ್ತದೆ, 3 ದಿನಕ್ಕೆ ಚೆನ್ನಾಗಿರೋದಿಲ್ಲ.
ತೂರಾಡ್ದಂಗೆ ಆಗೋದು. ಬಿ ಪಿ ಇಲ್ಲ ಬಟ್ ತೂರಾಡ್ತಾರೆ, ನಡೆಯುವಾಗ ತೂರಾಟ, ಕಣ್ಣು ಮಂಜಂಗಾಗತ್ತೆ. ಅವ್ರಿಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಮತ್ತೇನು ಟ್ಯಾಬ್ಲೆಟ್ಸ್ ಕೊಡಬೇಕಾಗಾರೆ? ಎಲ್ಲಿಂದ ಬಂತು ಈ ಕಾಯಿಲೆ, ಯಾತಕ್ಕೆ ಬಂತು ಈ ಕಾಯಿಲೆ? ಭಾಳ ಡೀಪಾಗಿ ಒಂದು ಪೇಷಂಟ್ನ ಆ ರೂಟ್ ಕಾಸ್ ಪತ್ತೆ ಹಚ್ಚಬೇಕು ಅಂದರೆ ಮೂಲ ಹೆಂಗೆ ಬಂತು ಅನ್ನೋಕ್ಕೆ ಕಡೆ ಪಕ್ಷ ಒಂದು ಅರ್ಧ ಗಂಟೆ ಬೇಕು. ಇಂಥದ್ದು ಈ ಕಾಯಿಲೆ. ಈ ಕಾಯಿಲೆಗೆ ಎಷ್ಟು ವೆರೈಟಿ ಕಂಪ್ನಿಗಳು ಔಷಧಿ ತಯಾರು ಮಾಡ್ತಾ ಇದ್ದಾರೆ. ತಲೆನೋವಿಗೆ ಒಂದು 50 ಕಂಪ್ನಿ ಔಷಧಿ ತಯಾರು ಮಾಡ್ತಾರೆ. ಅದರಲ್ಲಿ ಯಾವ ಮಾತ್ರೆ ಕೊಟ್ಟರೆ ಈ ತಲೆನೋವು ಹೋಗುತ್ತೆ, ಅದು ಇಂಪಾರ್ಟೆಂಟು. ಆ ಕ್ಲಿನಿಕಲ್ ಅನಾಲಿಸಿಸು, ಪೇಷಂಟ್ ಹಿಸ್ಟ್ರಿ ಇದೆಲ್ಲ ನಾವು ಚೆನ್ನಾಗಿ ಡೀಪಾಗಿ ಕೂತ್ಕೊಂಡು ನೋಡಿದಾಗ ಒಟ್ಟನೋಗೋದು 50 ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ತದೆ ಮೆಡಿಷನ್ಸ್. ವಾಂತಿ ಭೇದಿ ನಿಲ್ಲಬೇಕು, ಅದಕ್ಕೊಂದು 100 ಕಂಪ್ನಿ ಔಷಧಿ ರೆಡಿ ಮಾಡ್ತದೆ. ಆದರೆ ನನಗೆ ಬಂದಿರೋ ವಾಂತಿ ಭೇದಿ ಯಾವಾಗ, ಯಾವುದರಿಂದ ಬಂತು ಆ ಮಾತ್ರೆ ಹುಡುಕಿ ಕೊಡಬೇಕು. 100ರಲ್ಲಿ ಯಾವುದೋ ಒಂದು ಕಂಪ್ನಿಲಿ ಒಂದು ಮಾತ್ರೆ ನಂಗೆ ಇದು ಬೇರೆ ಕಂಪ್ನಿದು ಕೊಟ್ಟರೆ ಅದು ವರ್ಕ್ ಆಗಲ್ಲ. ಇಲ್ಲಿ ಹೋಗ್ಮೇಲೆ ನಂಗೆ ಇನ್ನೂ ವಾಂತಿ ಭೇದಿ ಜಾಸ್ತಿ ಆಯಿತು, ಅಡ್ಮಿಟ್ ಆಗಿಬಿಟ್ಟೆ, 2 ಬಾಟ್ಲು ಗ್ಲುಕೋಸ್ ಹಾಕಿದ್ರು ಅಂತ ಹೇಳ್ತಾರೆ. ಕೆಲವೊಂದು ಕಾಯಿಲೆಗಳಿಗೆ ಪ್ರಕೃತಿಯಿಂದನೇ ಹೀಲ್ ಆಗಬೇಕು, ಔಷಧಿಯಿಂದ ಹೀಲ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ. ಕೆಲವೊಂದು ರೋಗಗಳಿಗೆ ನಮ್ಮ ಮನಸ್ಸಾಕ್ಷಿ ಮತ್ತು ಆತ್ಮಸಾಕ್ಷಿ ಇಂದ ಕ್ಯೂರ್ ಮಾಡ್ಕೋಬೇಕು. ನಮ್ಮಲ್ಲೇ ಎನರ್ಜಿ ಇದೆ, ನಮ್ಮಲ್ಲೇ ಔಷಧಿ ತಯಾರು ಮಾಡೋ ಶಕ್ತಿ ಇದೆ, ನಮ್ಮ ದೇಹದಲ್ಲೇ ಔಷಧಿ ತಯಾರು ಮಾಡೋ ಶಕ್ತಿ ಇದೆ. ಆ ತಯಾರಿ ಮಾಡಬೇಕು ಔಷಧಿ ಅಂತಂದರೆ ಮನಸ್ಸು ಚೆನ್ನಾಗಿರಬೇಕು. ಮನಸ್ಸು ಚೆನ್ನಾಗಿದ್ದಾಗ ಮಾತ್ರ ದೇಹದಲ್ಲಿ ಔಷಧಿ ತಯಾರಾಗಿ ಇದ್ದಕ್ಕಿದ್ದಾಗ ಎಲ್ಲ ಕಾಯಿಲೆ ಔಷಧಿ ತಗೊಳ್ದೇನೆ, ಡಾಕ್ಟ್ರ್ ಹತ್ರನೂ ಹೋಗ್ದೇನೆ ಇದಕ್ಕಿದ್ದಾಗ ಗುಣ ಆಗಿಬಿಡ್ತಾರೆ. ಹೆಂಗೆ ಗೊತ್ತಿಲ್ಲಪ್ಪ, ನಾನೇನು ತಗೊಳ್ಳಿ ಸರೋಯ್ತು, ಆರಾಮಾಗಿದ್ದೀನಿ ಏನ್ಬಿಡ್ತಾರೆ. ನೋಡಿ, ಪ್ರಕೃತಿ ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ. ಚಳಿ, ಮಳೆ, ಗುಡುಗು, ಮಿಂಚು, ಸೆಕೆ ಇವು ಕೂಡ ನಮ್ಮ ಕೆಲವ್ರಿಗೆ ಆಗೋದಿಲ್ಲ. ಅತಿಯಾದ ಚಳಿ ನನಗಾಗಲ್ಲ, ಅತಿಯಾದ ಬಿಸಿಲು ನನಗಾಗಲ್ಲ, ಅತಿಯಾದ ಸೆಕೆ ನನಗಾಗಲ್ಲ ಅಂತೀವಿ. ವಾತಾವರಣ ಕೂಡ ನಮ್ಮ ಆರೋಗ್ಯವನ್ನು ಡ್ಯಾಮೇಜ್ ಮಾಡುತ್ತೆ. ಇದು ಒಂದು. ಎರಡನೇದು, ನಾವು ತಿನ್ನೋ ಆಹಾರ ಪದಾರ್ಥ ಕೂಡ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಅದನ್ನೇ ತಿಂತೀವಿ. ನಮ್ಗೆ ಯಾವುದು ಆಗಲ್ವೋ ಅದೇ ಬೇಕು ಅಂತ. ದಿನಾ ಮಾಂಸ ತಿಂತಾನಂತ ಒಬ್ಬ, ಅವ್ನಿಗೆ ಮೈ ತುಂಬ ರೋಗ ಇದೆ. ಮಾಂಸ ತಿನ್ನೋನ್ಗೆ ಯಾಕೆ ಮೈ ತುಂಬ ರೋಗ ಬಂತು? ದಿನ ಸೊಪ್ಪು ಹಣ್ಣು ತಿನ್ನೋರಿಗೆ 180-90 ವರ್ಷ ಚೆನ್ನಾಗಿದ್ದಾರಲ್ಲ. ಮಾಂಸ ತಿಂದು ಅವ್ನಿಗೆ ಆಗಿ ಬರಲ್ಲ ಮಾಂಸ. ಆ ಜಾತಕಕ್ಕೆ ಮಾಂಸನೇ ತಿನ್ನಬಾರ್ದು. ತಿಂದು ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಒಂದು ಪ್ರಕೃತಿಯಿಂದ ಬರೋವಂಥದ್ದು, ಪ್ರಕೃತಿ ವಾತಾವರಣದಿಂದ ನಮಗೆ ಆರೋಗ್ಯ ಡ್ಯಾಮೇಜ್ ಆಗುತ್ತೆ. ಎರಡು, ನಾವು ತಿನ್ನೋ ಆಹಾರ ಪದಾರ್ಥದಿಂದ ನಮ್ಮ ಆರೋಗ್ಯ ಡ್ಯಾಮೇಜ್ ಆಗುತ್ತೆ. ಮೂರನೇದು, ನಮ್ಮ ಲೈಫ್ ಸ್ಟೈಲು. ಬೆಳಗ್ಗೆ 12 ಗಂಟೆಗೆ ಹೇಳೋದು, ಮಧ್ಯರಾತ್ರಿ 3 ಗಂಟೆಗೆ ಮಲಗೋದು, ಬಾಡಿಗೆ ಬೇಕಾದಂಥ ರೆಸ್ಟ್ ಇಲ್ಲ, ಮನಸ್ಸಿಗೆ ಬೇಕಾದಂಥ ಮನರಂಜನೆ ಇಲ್ಲ. ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ನಮ್ಗೆ ಕಾಯಿಲೆಗಳು ಬರ್ತದೆ. 4ನೇದು, ನಮ್ಮ ದುಶ್ಚಟಗಳಿಂದ ಕಾಯಿಲೆಗಳು ಬರ್ತದೆ. 5ನೇದು, ಮಾಟಮಂತ್ರ ತಂತ್ರದಿಂದ ಬರ್ತದೆ. 6ನೇದು, ಕಣ್ದೃಷ್ಟಿಯಿಂದ ಬಂದುಬಿಡ್ತದೆ. ಅಯ್ಯೋ, ಆ ಮಗು ಎಷ್ಟು ಚೆನ್ನಾಗಿ ಅನ್ನ ತಿನ್ನುತ್ತೆ ಅಂತ ಒಬ್ಳು ಅಂದ್ಬಿಟ್ಲು. ಹಾಗಾದ ತಕ್ಷಣ ನೆಕ್ಸ್ಟ್ ಡೇ ಆ ಮಗು ಅನ್ನ ತಿನ್ನೋದೇ ಬಿಟ್ಬಿಡ್ತು. ಅದು ರೋಗ ಅಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹೊಟ್ಟೆ ಹಸಿವಿಗೆ ಟಾನಿಕ್ ಕೊಟ್ಟರು. 1-2 ಮಾತ್ರೆ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ತಿನ್ನಿಸಿ ಅಂದರು. ಹೊಟ್ಟೆ ಔಷಧಿ ಹಾಕಿದ್ರು ಊಟ ಮಾಡ್ತಿಲ್ಲ. ಕಣ್ದೃಷ್ಟಿ ಔಷಧಿಗಿಂತಲೂ ಸ್ಟ್ರಾಂಗ್ ಆಯ್ತು ಅಲ್ಲಿಗೆ. ಏನಪ್ಪ ಅವನು ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಚೆನ್ನಾಗಿದ್ದಾನೆ ಅವನು, ಏನು ತಿಂದವರು ಎಷ್ಟು ಚೆನ್ನಾಗಿದ್ದಾನೆ ಅಂತ ಅಂತಾರೆ. ನಾಳೆಯಿಂದ ಅವನಿಗೆ ಮೈಂಡಿ ನೋವು, ಸೊಂಟ ನೋವು, ತಲೆನೋವು, ಅದು ಇದು. ಕೆಲವರು ಈ ಕಣ್ದೃಷ್ಟಿಯಿಂದನೇ ನಮ್ಮನ್ನು ಆರೋಗ್ಯ ಹಾಳು ಮಾಡಿಬಿಡ್ತಾರೆ. ಇದು ಒಂದಾಯಿತು. ಇನ್ನೊಂದು, ನಾವೇನಾದರೂ ರಸ್ತೆಯಲ್ಲಿ ಹೋಗುವಾಗ ಮಾಟಮಂತ್ರ ತಂತ್ರಗಳನ್ನು ದಾಟಿಬಿಟ್ಟಿದೆ. ದಾಟು ಪ್ರಯೋಗ, ಕಟ್ಟು ಪ್ರಯೋಗಗಳನ್ನು ಮಾಡಿ ಬಿಸಾಕಿರ್ತಾರೆ. ಅದನ್ನು ಗೊತ್ತಿಲ್ಲದೆ ದಾಟ್ಬಿಟ್ಟಿರ್ತೀವಿ. ಅದಕ್ಕೆ ಅದು ನಡ್ಕೊಂಡು ಹೋಗುವಾಗಲೇ ದಾಟ್ಬಿಡ್ತೀವೋ, ವೆಹಿಕಲಲ್ಲಿ ಹೋಗುವಾಗಲೇ ದಾಟ್ಬಿಡ್ತೀವೋ ಗೊತ್ತಿಲ್ಲ. ನಮಗೆ ಅಲ್ಲಿರೋ ಎನರ್ಜಿನ ದಾಟ್ಬಿಟ್ಟಿರ್ತೀವಿ. ಈ ದಾಟು ಪ್ರಯೋಗ, ಕಟ್ಟು ಪ್ರಯೋಗಗಳಂತ ಮಾಡ್ತಾರೆ. ಕಟ್ಟಾಕ್ಬಿಟ್ಟು ರಸ್ತೆಯಲ್ಲಿ ಹಾಕ್ಬಿಟ್ಟಿರ್ತಾರೆ. ದಾಟು ಪ್ರಯೋಗ ಅಂತಲೇ ಇಳಿ ತೆಗೆದುಬಿಟ್ಟು ಅಲ್ಲಿ ಹಾಕಿರ್ತಾರೆ. ಅದನ್ನು ನಾವು ದಾಟಿರ್ತೀವಿ. ಇದೊಂದು. ಎರಡನೇದು, ಕೆಲವರಿಗೆ ಪ್ರೇ ಮಾಡ್ತಾರೆ. ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ಗೆ ಸೊಂಟ ನೋವು ಬರಲಿ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ಗೆ ಮೈಕೈ ನೋವು ಬರಲಿ, ಲಕ್ಷ್ಮೀ ಶ್ರೀನಿವಾಸ್ ಮನೆ ಬಿಟ್ಟು ಓಡಾಡ್ದಂಗಾಗಲಿ, ಮಂಚದ ಮೇಲೆ ಮಲ್ಕೊಂಡಿರಲಿ, ಲಕ್ಷ್ಮೀ ಶ್ರೀನಿವಾಸ್ಗೆ ಹಂಗಾಗಲಿ ಅಂತ
ಮಾಟ ಮಂತ್ರ ಮಾಡ್ತಿಲ್ಲ, ಪ್ರೇಯರ್ ಮಾಡ್ತಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಕೆಲವರು. ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ ಬಂದು ದುಡ್ಡು ಕೇಳ್ತಾನೆ, ಅವ್ನು ದುಡ್ಡು ಕೇಳಿದವ್ರ ಥರ ಮಾಡಬೇಕು, ಅದಕ್ಕೆ ಅವ್ನಿಗೆ ಎಲ್ಲರೂ ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಗಲಿ, ನಮ್ಮ ಹತ್ರ ಬರೋದೇ ಬೇಡ, ಅವ್ನು ದುಡ್ಡು ಕೊಟ್ಟವನೇ ಬಡ್ಡಿ ಕೇಳ್ತಾನೆ, ಅಸಲು ಕೇಳ್ತಾನೆ, ಅವ್ನು ಬಂದಿರ್ತಾನೆ ಬಡ್ಡಿ ಅಷ್ಟು ಕೇಳೋದು, ಅವ್ನು ಬರ್ದಿರೋದೇ ಬೇಡ ಅಂಥೇಳಿ ಆ ದೇವರಿಗೆ ಈ ದೇವ್ರಿಗೆ ಹೋಗಿ ಹೂ ಕೇಳೋದು, ಪ್ರಾರ್ಥನೆ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಈ ಥರದ್ದು ಒಂದು ದೋಷ ನಮ್ಗೆ ಕನೆಕ್ಟ್ ಆಗ್ತಿರ್ತದೆ ಎಲ್ಲೋ ಒಂದು ಕಡೆ. ಇಷ್ಟೆಲ್ಲನೂ ನಮ್ಗೆ ಅಟ್ಯಾಕ್ ಮಾಡ್ತಿರ್ತದೆ ನಿತ್ಯ ಜೀವನದಲ್ಲಿ, ನಮ್ಗೆ ಗೊತ್ತೇ ಆಗೋದಿಲ್ಲ ಏನು ಅಂತ. ಈಗ ಎಲ್ಲ ರಿಪೋರ್ಟು ನಾರ್ಮಲ್ ಇದೆ, ಅಲ್ಲಿ ನೋಡ್ರೆ ಅವ್ನು ಪ್ರೇ ಮಾಡ್ತಿರ್ತಾನೆ ಲಕ್ಷ್ಮೀ ಶ್ರೀನಿವಾಸ್ಗೆ ನಡಿದೇ ಇರೋಂಗಾಗಲಿ, ಕೈಕಾಲು ಬಿದ್ದೋಗ್ಲಿಂದ ಅವ್ನು ಅಲ್ಲಿ ಪ್ರೇ ಮಾಡ್ತಾನೆ. ಇಲ್ಲಿ ಔಷಧಿ ಹೆಂಗೆ ವರ್ಕ್ ಆಗುತ್ತೆ? ಅಲ್ಲೇನೋ ಮಾಟ ಮಂತ್ರ ಮಾಡ್ತಿರ್ತಾನೆ, ಔಷಧಿ ವರ್ಕ್ ಆಗಲ್ಲ. ಅಲ್ಲಿ ನೋಡೋ ಕಣ್ದೃಷ್ಟಿ. ಈ ಥರ ಮನುಷ್ಯರ ಮೇಲೆ ಇಂಡೈರೆಕ್ಟಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಸಫರ್ ಪಡ್ತೀವಿ. ನೋವಿರ್ಬೋದು, ವಾಂತಿ ಭೇದಿ ಇರ್ಬೋದು, ಕಣ್ಮಂಜಾಗೋಗ್ಬೋದು, ನಡೆದಾಡೋಕ್ಕಾಗಲ್ಲ, ಸುತ್ತಾಡ್ದಂಗೆ ಆಗೋದು. ಈ ಥರ ದೋಷಗಳು ನಮ್ಮಲ್ಲಿ ಇವತ್ತು ಹೆಚ್ಚಿಗೆ ಕಾಣ್ತಾ ಇದೆ. ಇದಲ್ಲದೆ ನಮ್ಮ ವಂಶದಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ರೋಡ್ ಆಕ್ಸಿಡೆಂಟ್ ಸತ್ತೋಗಿರ್ತಾರೆ, ವಿಷ ಕೂಡ ಸತ್ತೋಗ್ಬಿಟ್ಟಿರ್ತಾರೆ, ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿರ್ತಾರೆ, ಇಲ್ಲ ಯಾವನೋ ಹೊಡೆದು ದುರ್ಮರಣದಲ್ಲಿ ಸಾಯಿಸಿರ್ತಾನೆ. ಅದು ಅತೃಪ್ತ ಆತ್ಮ ಆಗಾಗ ನಮಗೆ ಕನೆಕ್ಟ್ ಆದಾಗ ಸೊಂಟ ನೋವು, ತಲೆನೋವು, ಕಿವಿ ನೋವು, ಮೂಗು ಕಿವಿ ಕಣ್ಮಂಜಂಗಾಗೋದು, ಅದಕ್ಕೇನು ಸಿಮ್ಟಮ್ಸ್ ಇದೆಯೋ ಅದೆಲ್ಲ ನಮ್ಗೆ ಕನೆಕ್ಟ್ ಆಗುತ್ತೆ. ಡಾಕ್ಟ್ರ್ ರಿಪೋರ್ಟ್ ಮಾತ್ರ ನಾರ್ಮಲ್ಲು. ಎಲ್ಲೇ ಆಗಲಿ ಈ ದೇಹಕ್ಕೆ, ಈ ಆತ್ಮಕ್ಕೆ ಇನ್ನೊಂದು ಆತ್ಮದಿಂದ ತೊಂದರೆ ಅಂತ ಬ್ಲಡ್ ರಿಪೋರ್ಟು, MRI ಸ್ಕ್ಯಾನು, CT ಸ್ಕ್ಯಾನು, ECG, ಎಕೋ ಟೆಸ್ಟು ಯಾವಲ್ಲೂ ಕಾಣೋದಿಲ್ಲ. ಆದರೆ ನಡ್ತಿರ್ತಾನೆ. ಅದರಿಂದ ಇದು ಒಂದಾಯಿತು ಅಂದರೆ, ನಾವು ಎಲ್ಲೋ ಊರಿಗೆ ಹೋಗ್ತಿರ್ತೀವಿ, ನಾವು ಹೋಗೋ ರೋಡ್ನಲ್ಲಿ ಒಂದು ವಾರದಿಂದ ಆಕ್ಸಿಡೆಂಟ್ ಆಗಿಬಿಟ್ಟು ಅಲ್ಲಿ 3 ಜನ ಸತ್ತೋಗಿರ್ತಾರೆ. ಹೋದ ವಾರ ಸತ್ತೋಗಿದ್ರು, ನಾವು ಹೋಗ್ತಾ ಇದ್ದೀವಿ. ಯಾವ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿತ್ತಲ್ಲ ಆ ಸ್ಪಾಟ್ನಲ್ಲಿ ಗೊತ್ತೋ ಗೊತ್ತಿಲ್ಲದಂಗೂ ನಾವು ನಿಲ್ಲಿಸ್ಬಿಟ್ಟು ಮಲಮೂತ್ರ ವಿಸರ್ಜನೆಗೆ ಹೋಗ್ಬೋದು, ಇಲ್ಲ ಅಲ್ಲೆಲ್ಲೋ ಪಾರ್ಕ್ ಮಾಡಿಬಿಟ್ಟು ತಿಂಡಿ ತಿನ್ನೋಕೆ ಕೂತ್ಕೋಬೋದು. ನಾವು ಕಾರಲ್ಲಿ ತೊಗೊಂಡೋಗಿರ್ತೀವಿ ತಿಂಡಿ ಏನೇನೋ ತೊಗೊಂಡು ಕೂತಿ. ಯಾವ ಜಾಗದಲ್ಲಿ ಸ್ಪಾಟ್ ಡೆತ್ ಆಗಿತ್ತೋ ಹೋದ ವಾರ, ಹೋದ ತಿಂಗಳು, ಆ ಸನ್ನಿಧಾನದಲ್ಲೇ ಆಜುಬಾಜಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ರಿಸರ್ಚ್ ಮಾಡೋದು, ಮಲಮೂತ್ರ ವಿಸರ್ಜನೆ ಮಾಡೋದು, ಇಲ್ಲ ಅಲ್ಲೇ ಕೂತ್ಕೊಂಡು ಏನಾದ್ರು ತಿನ್ನೋದು ಮಾಡಿದ್ರೆ ಅಲ್ಲಿ ಪ್ರೇತ ಸನ್ನಿ ಅಂತ ಕರೀತಾರೆ, ಪ್ರೇತ ಸನ್ನಿ ಅಂತ. ಆದ್ದರಿಂದ ಎಲ್ಲಿಂದಲ್ಲಿ ಕಾರ್ ನಿಲ್ಲಿಸಬಾರ್ದು, ಎಲ್ಲಿಂದಲ್ಲಿ ಬಸ್ ನಿಲ್ಲಿಸಬಾರ್ದು, ಎಲ್ಲಿಂದಲ್ಲಿ ತಿನ್ನಬಾರ್ದು. ಯಾವುದೋ ಒಂದು ಒಳ್ಳೆ ದೈವ ಸಾನ್ನಿಧ್ಯ, ಗ್ರಹ ವೃಕ್ಷಗಳು, ಬೇವಿನ ಮರ, ಅರಳಿ ಮರ, ಅಶ್ವತ್ಥ ಮರ, ಔದಂಬರ, ಈ ಥರ ಮರದಡಿಲಿ ನಿಲ್ಲಿಸಿ ಕೂತ್ಕೊಂಡು ತಿಂಡಿ ತಿನ್ಬೋದು, ಇಲ್ಲ ಕಾಫಿ ಟೀ ಮಾಡ್ಬೋದು, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋಬೋದು. ಒಬ್ಬ ವ್ಯಕ್ತಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ, ಕಾರ್ ಕೆಟ್ಟೋಯ್ತಂತೆ. ಆ ಘಾಟ್ ಹತ್ರ ಸ್ಟಾಪ್ ಆಗೋಯ್ತು ಕಾರು. ಫೋನ್ ಮಾಡ್ದ, ಕಾರು ಬರೋಕ್ಕೆ ಇನ್ನೂ 1 ಅವರ್ ಬೇಕು, ಸಕಲೇಶ್ಪುರದಿಂದ ಏನೋ ಹಾಸನದಿಂದನೋ ಏನೋ. ಅವ್ನು ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಆ ಮರದ ಹತ್ರ ಕೂತಿದ್ದಾನೆ. 1 ತಿಂಗಳಿಂದ ಆ ಮರಕ್ಕೆ ಕಾರ್ ಗುದ್ದುಬಿಟ್ಟು ಅದ್ರಲ್ಲಿ 3 ಜನ ಸತ್ತೋಗಿದ್ದಾರೆ. ಆ ಮರಕ್ಕೆ ಗುದ್ದು ಕಾರಲ್ಲಿ ಇದ್ದವ್ರು 3 ಜನ ಸತ್ತೋಗಿದ್ದಾರೆ. ಅಂಥ ಮರದಲ್ಲಿ ಥರ ಹೋಗ್ಬಿಟ್ಟು ಇವ್ನು ಕೂತ್ಕೊಂಡು ತಲೆ ಇಟ್ಬಿಟ್ಟು ಹಂಗೆ ನಿದ್ದೆ ಮಾಡ್ತಾ ಇದ್ದಾನೆ. ಅವ್ನಿಗೇನೇನೋ ವಿಚಿತ್ರವಾದ ಅನುಭವಗಳು. ಬಂದ, ಕಾರ್ ರಿಪೇರಿ ಮಾಡ್ದ, ತೊಗೊಂಡೋದ. ಮನೆಗೆ ಹೋದ್ಮೇಲೆ ಚಳಿ ಜ್ವರ, ವಾಂತಿ ಭೇದಿ, ಕನಸಲ್ಲೆಲ್ಲ ಏನೋ ಒಂಥರ ಮೇಲೆ ಬಿದ್ದಂಗೆ ಆಗೋದು, ಅಳೋಂಗಾಗೋದು, ಕಿಷ್ಟಂಗಾಗೋದು, ನರಳಂಗಾಗೋದು, ಈ ಥರದೆಲ್ಲ ಶುರು ಆಗ್ಬಿಟ್ಟು ಅವನಿಗೆ 1 ವಾರ ಆದರೂ ಚಳಿ ಜ್ವರ ಹೋಗಲಿಲ್ಲ. ಹಾಸನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. 1 ವಾರ 1 ತಿಂಗಳಾದರೂ ಕೂಡ ಜ್ವರ ಬಿಟ್ಟಿಲ್ಲ, ನಡ್ಗೋದು ಬಿಟ್ಟಿಲ್ಲ. ಕನವರಿಕೆ ರಾತ್ರಿಲಿ ಅಲ್ಲಿ ಸತ್ತಾಗ ಏನು ಕಾರಲ್ಲಿ ಹೋಗಿ ಮರಕ್ಕೆ ಗುದ್ದಿತ್ತಲ್ಲ, ಸ್ಪಾಟ್ ಡೆತ್ ಆಗಿತ್ತಲ್ಲ 3, ಆ ಆತ್ಮ ಅದೇನು ಅನುಭವಿಸ್ತಿತ್ತು ಅದೆಲ್ಲ ಸೋಂಕು ಅಲ್ಲಿದೆ, ಆ ಸ್ಥಳ ಅದು ವಾಸ್ತು. ಅದರಿಂದ ಎಲ್ಲಿ ಅಂದರೆ ಅದಕ್ಕೆ ಎಷ್ಟೋ ಜನ ಎಲ್ಲಿ ಅಂದರೆ ಕೂರಲ್ಲ, ನಿಲ್ಲಲ್ಲ, ಮತ್ತು ಎಲ್ಲಿ ಒಳ್ಳೆ ಜಾಗ ಇದೆಯೋ ಅಲ್ಲಿ ನಾವು ನಿಲ್ಲಿಸ್ಬೇಕು. ಏನೋ ಒಂದು ತಿಂಡಿ ತೀರ್ಥ ತೊಗೊಳ್ಳಿಕ್ಕೆ ಅವಕಾಶ ಮಾಡ್ಕೋಬೇಕು. ಎಲ್ಲ ಕಡೆ ಪ್ರಕೃತಿ ಚೆನ್ನಾಗಿದೆ ಅಂತ ಹೇಳ್ತೀವಿ ನಾವು. ನಂದಿ ಬೆಟ್ಟಕ್ಕೆ ಹೋದರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇದೆ. ಯಾಕೆಂದರೆ ನಂದಿ ಬೆಟ್ಟದ ಭಾಳಷ್ಟು ಆತ್ಮಹತ್ಯೆಗಳಾಗೋಗಿವೆ. ಅಲ್ಲಿಗೆ ಹೋಗಿ ಬಂದಮೇಲೆ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಜನ ಆತ್ಮಹತ್ಯೆ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು 6 ತಿಂಗಳು ಮನೆ ಬಿಡಬೇಕು, ಶಾಂತಿ ಆಗಬೇಕು, ಅಲ್ಲೇ ಎದ್ಬಿಡ್ತಾರೆ. ಅಲ್ಲಿಗೆ ಬೇರೆಯವ್ರು ಯಾರಾದರೂ, ಈಗ ನಾನೇ ಓದೇ ಅಂತ ಇಟ್ಕೊಳ್ಳಿ ಆ ಮನೆಗೆ, ಆಗ ಆತ್ಮಹತ್ಯೆ ಮಾಡ್ಕೊಂಡಿರೋ ಸೋಲ್, ಆತ್ಮ
ಅತೃಪ್ತಿ ಆತ್ಮ ಇನ್ನೂ ರೀಬರ್ತ್ ಆಗಿಲ್ಲ. ಅದೇನಾಗುತ್ತೆ, ನನಗೆ ಕನೆಕ್ಟ್ ಆಗುತ್ತೆ. ನಾನು ಮನೆಗೆ ಹೋದ್ಮೇಲೆ ನಂಗೆ ಮೈಕೈ ನೋವು, ಸೊಂಟ ನೋವು, ತಲೆ ಸುತ್ತು, ಕಣ್ಮಂಜಂಗೆ ಆಗೋದು, ತಿರುಗೋದು, ವಾಂತಿ ಭೇದಿ ಆಗುತ್ತೆ. ಇದಕ್ಕೆ ಡಾಕ್ಟ್ರ್ ಹೆಂಗೆ ರೂಟ್ ಕಾಸ್ ಕಂಡು ಹಿಡಿತಾರೆ? ಆಗೋದಿಲ್ಲ. ಇನ್ನೊಬ್ಬರು ಯಾರೋ ಜೋರಾಗೆ ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ, ಚೆನ್ನಾಗಿ ಹೊಡೆದು ಸಾಯಿಸಿರ್ತಾರೆ. ಅಂಥ ಶವ ಸಂಸ್ಕಾರಕ್ಕೆ ನಾನು ಹೋಗಿ ಬರ್ತೀನಿ. ಹೋಗಿ ಬಂದಮೇಲೆ ನನಗೆ ಚಳಿ, ಜ್ವರ, ವಾಂತಿ ಭೇದಿ, ಕಣ್ಮಂಜಂಗೆ ಆಗುತ್ತೋ, ಮೈ ನೋವು, ಸೊಂಟ ನೋವು ಎಲ್ಲ ಬಂದುಬಿಡ್ತದೆ. ಈ ಥರದಕ್ಕೆ ಎಲ್ಲೂ ಇಂಜೆಕ್ಷನ್ ಟಾನಿಕ್ ಇಲ್ಲ. ಇದು ವಿಜ್ಞಾನಕ್ಕೂ ಮೀರಿದಂಥದ್ದು. ಅದಕ್ಕೇನು ಮಾಡಬೇಕು, ನಾವು ಈ ಥರದ್ದು ಏನಾದ್ರು ಹೋಗಿ ಬಂದರೆ, ಹೊರಗಡೆ ಟ್ರಿಪ್ ಹೋಗಿ ಬಂದರೆ, ಅಥವಾ ಇನ್ನೊಬ್ಬರ ಅಕಾಲ ಮೃತ್ಯು ದೋಷದ ಮನೆಗೆ ಹೋಗಿ ಬಂದರೆ, ಯಾವುದಾದ್ರು ರಸ್ತೆಯಲ್ಲಿ ಹೋಗಿ ದಾಟು ಪ್ರಯೋಗ, ಕಟ್ಟು ಪ್ರಯೋಗ, ಮೋಡಿ ಪ್ರಯೋಗ ಏನಾದ್ರು ದಾಟಿದರೆ, ಬಿಳಿ ಸಾಸಿವೆ 1 ಚಮಚ, 5 ರಿಂದ 6 ಬೆಳ್ಳುಳ್ಳಿ ತುಂಡು 1 ಚಮಚ ಬಿಳಿ ಸಾಸಿವೆ, 5 ರಿಂದ 6 ಬಿಳಿ ಬೆಳ್ಳುಳ್ಳಿಯ ತುಂಡುಗಳು, 5 ರಿಂದ 6 ಒಣಮೆಣಸಿನ್ಕಾಯಿ ತೊಗೋಬೇಕು. ತೊಗೊಂಬಿಟ್ಟು ಕೈಲಿಟ್ಕೊಂಡು ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ, ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ ಈ ಮಂತ್ರ ಹೇಳ್ಕೊಂಡು ಒಂದು ಅರ್ಧ ಗಂಟೆ ಕೈಲಿಟ್ಕೋಬೇಕು. ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ, ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ, ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ, ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ ಅಂತ ಅರ್ಧ ಗಂಟೆ ಹೇಳ್ಬಿಟ್ಟು, ಆ ಮಂತ್ರ ಹಾಕಿರೋ ಬಿಳಿ ಸಾಸಿವೆ, ಬೆಳ್ಳುಳ್ಳಿ, 5 ಒಣಮೆಣಸಿನ್ಕಾಯಿನ ಇನ್ನೊಬ್ಬರ ಕೈಯಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಹೇಳಬೇಕು, ಈ ಮಂತ್ರ ಹೇಳ್ಕೊಂಡು 21 ಸಲ ಎಳಿ ತೆಗೀರಿ ನನಗೆ ಅಂತ. ನೀವೇ ತೆಗಿಬಾರ್ದು, ಬೇರೆಯವ್ರ ಕೈಲಿ ತೆಗೆಸ್ಕೋಬೇಕು. ಅವ್ರಿಗೆ ಎಡಗೈಲಿ ಕೊಟ್ಟು ಎಡಗೈಯಿಂದ ಎಳಿ ತೆಗಿಬೇಕು. ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ, ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ, ಓಂ ಹ್ರೀಂ ಭೈರವಿ ಕಲೌ ಹ್ರೀಂ ಸ್ವಾಹ 21 ಸಲ ತಲೆಯಿಂದ ಪಾದದ ತೆಗೆದು ಅದನ್ನು ಯಾವುದಾದ್ರು ಒಂದು ಬೆಂಕಿಲಿ ಹಾಕಿ ಸುಟ್ಬಿಡ್ಬೇಕು. 5 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಬಿಳಿ ಸಾಸಿವೆ, ಇದಿಷ್ಟು ಬಿಳಿ ಸಾಸಿವೆ ಚಂದ್ರ, ಬೆಳ್ಳುಳ್ಳಿ ಚಂದ್ರ, ಒಣಮೆಣಸಿನ್ಕಾಯಿ ಕುಜ ಮಂಗಳ. ಆಗ ಮನಸ್ಸಿಗೆ ಆದಂಥ ದುಗುಡ, ನಮ್ಮ ರಕ್ತ ನರನಾಡಿಗಳಾದಂಥ ಪ್ರಾಬ್ಲಮ್ ಎಲ್ಲ ಆ ಮೆಣಸಿನ್ಕಾಯಿನೇ, ಬೆಳ್ಳುಳ್ಳಿ ಮತ್ತು ಬಿಳಿ ಸಾಸಿವೆಯಲ್ಲಿ ಇಳಿ ತೆಗೆದುಬಿಟ್ಟು ಸುಟ್ಟಾಕ್ಬಿಡ್ಬೇಕು. ಮನೆ ಮುಂದೆ ಒಂದು ಕಡೆ ಸುಟ್ಟಾಕ್ಬಿಡಿ. ಆ ಸುಟ್ಟಾದ್ಮೇಲೆ ಅದರ ಭಸ್ಮ ಇದೆಯಲ್ಲ, ಅದ್ರ ಭಸ್ಮನ ತೊಗೊಂಡೋಗ್ಬಿಟ್ಟು ಯಾವುದಾದ್ರು ಒಂದು ಮರದ ಬುಡಕ್ಕೆ ಹಾಕ್ಬಿಡಿ. ಆಗ ನೋಡಿ ನಿಮ್ಗೆ ಎಂಥ ಘಾಟ್ ಸೆಕ್ಷನು, ಕಾಡು, ಹಿಮಾಲಯ ಪರ್ವತಗಳು, ಅಥವಾ ಇನ್ನೇನೋ ಸ್ಮಶಾನ, ಪಾಳುಬಿದ್ದ ಮನೆ, ಪಾಳುಬಿದ್ದ ದೇವಸ್ಥಾನ ಕಡೆ ವಾಸ ಮಾಡ್ತಿದ್ರೆ, ಹೊಲ ಗದ್ದೆಗಳಿಗೆ ಹೋಗ್ಬೇಕಾದ್ರೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಇವೆಲ್ಲ ಅಟ್ಯಾಕ್ ಆಗುತ್ತೆ. ಅತೃಪ್ತ ಆತ್ಮಗಳು ಸಂಚಾರ ಜಾಸ್ತಿ ಆಗುತ್ತೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ. ಆತ್ಮಹತ್ಯೆ ಮಾಡ್ಕೊಂಡಿರೋಂಥವ್ರು ಈ ಥರದ್ದು ಏನೋ ನಮಗೆ ಸೋಂಕು ಹಾಕಿದಾಗ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ, ನಾವು ಸುಮ್ಮನೆ ಇರ್ತೀವಿ, ಒಂದೊಬ್ಬ ಮರ್ದಾಡ್ತಾರೆ ಕೂತಿರ್ತಾನೆ, ಇದಕ್ಕಿದ್ದಾಗ ಬಂದು ಹಿಂಗೆ ಜರ್ಕ ಅಂತು, ಸುಮ್ಮನೆ ಹಿಂಗೆ ಅಂದ, ಆ ಆತ್ಮದ ಎನರ್ಜಿ ಒಳಗೋಯ್ತು ಅಂತ. ಮಲಗಿದ್ದಾಗ ಹಿಂಗೆ ಜರ್ಕ್ ಬರ್ತದೆ, ಮಲಗಿದ್ದಾಗ ಯಾರೋ ಮುಟ್ತಂಗೆ ಆಗುತ್ತೆ, ಮಲಗಿದ್ದಾಗ ಕೂತ ನಿಂತಾಗ ಯಾರೋ ಬಂದು ನಮಗೆ ಟಚ್ ಮಾಡ್ದಂಗೆ ಆಗುತ್ತೆ. ಅಲ್ಲಿಗರ್ಥ ನೆಗೆಟಿವ್ ಎನರ್ಜಿ ನಮ್ಮನ್ನು ಕನೆಕ್ಟ್ ಆಗ್ತಿದೆ ಅಂತೇಳಿ. ಅಂಥ ಕನೆಕ್ಷನ್ ಆಗೋದನ್ನು ಡಿಸ್ಕನೆಕ್ಟ್ ಮಾಡಬೇಕು ಅಂದರೆ ಓಂ ಹ್ರೀಂ ಭೈರವಿ ಕಲೌ ಮ್ರೀಂ ಸ್ವಾಹ. ಕಲಾ ಅಂತಂದರೆ ವಿಚಿತ್ರವಾದ ಮೋಡಿ ಕಟ್ಟು ಧಾಟುಗಳನ್ನು ಮಾಡಿದರೆ, ಯಾವ್ದಾರು ಕಣ್ದೃಷ್ಟಿ ಇತ್ತು ಅಂದರೆ ಇದೆಲ್ಲ ತೆಗಿಬೇಕು. ನೋಡಿ, ಅವನು ಯಾರೋ ಒಂದು ಹುಡುಗ ರೈಲ್ವೆ ಸ್ಟೇಷನಲ್ಲಿ ಎಲ್ಗೋ ಹೋಗ್ತಿದ್ದಾನೆ, ಅಲ್ಲೊಂದು ಹುಡುಗಿ ತುಂಬ ಚೆನ್ನಾಗಿರೋ ಒಬ್ಳು ಬಂದಳು, ಅವಳು ಅದೇ ಟ್ರೈನಲ್ಲಿ ಹೋಗಬೇಕು, ಹತ್ಕೊಂಡ್ರು, ಇವಂದೇ ಬೇರೆ ಕೋಚು ಅವನೇ ಬೇರೆ. ಬಟ್ ಆ ಹುಡುಗ ಏನು ಮಾಡ್ದ, ಅವಳಿರೋ ಕೋಚ್ಗೆ ಹೋಗೋದು ಬರೋದು, ನಡ್ಕೊಂಡು ಓಡಾಡೋದು ಬರೋದು ಎಲ್ಲ ಮಾಡೋದು, ಸ್ಮೈಲ್ ಮಾಡೋದು ಎಲ್ಲ ಮಾಡ್ತಿದ್ದ. ಅವಳ ಸುಮಾರು ಒಂದು 10 ರಿಂದ 50 ಸಲ ಅವಳನ್ನ ನೋಡಿ ಮನಸ್ಸಲ್ಲಿ ಅವಳನ್ನ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟಿದ್ದಾನೆ. ಅವಳು ಇಳಿದು ಮನೆಗೆ ಹೋದ್ಮೇಲೆ ಇದಕ್ಕಿದ್ದಕ್ಕೆ ಚಳಿ ಜ್ವರ ನಡ್ಕ ಬಂದುಬಿಡ್ತು. ಯಾಕೆಂದ್ರೆ ಈ ಹುಡುಗನ ಕಂದೃಷ್ಟಿ ಅವಳ ಮೇಲೆ ಬಿತ್ತು, ಕೃದೃಷ್ಟಿ. ಅವ್ನು ಯಾವ ಕೆಟ್ಟ ಭಾವನೆಯಲ್ಲಿ ನೋಡಿದ್ನ ಅವಳನ್ನ, ಅದೇ ಥರ ಅವಳಿಗೆ ಮೈ ಮೇಲೆಲ್ಲ ಒಂಥರ ಬೆಚ್ಚಗಾಗೋದು, ಏನೋ ಅರ್ಧಂಗೆ ಆಗೋದು, ಏನೋ ಮೈ ಮೇಲೆ ಮುಟ್ತಂಗೆ ಆಗೋದು. ಅವನಲ್ಲಿ ಪಾಸಾದಂಥ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಆ ಸೋಲ್ಗೆ ಕನೆಕ್ಟ್ ಆಯಿತು. ಅವಳು ಯಾವಾಗ ಅವನಿಂದ ಬಿಡುಗಡೆ ಆದಳು, ಯಾವಾಗ ಅವಳು ನೋಡೋಕ್ಕಾಗಲಿಲ್ಲ, ಮನೆಗೆ ಹೋಗಿ ಸೇರಿಕೊಂಡ್ಲು, ಅವಳಿಗೆ ಶುರುವಾಯಿತು ವಾಂತಿ ಭೇದಿ, ಸುಸ್ತು, ನಿಶಕ್ತಿ ಎಲ್ಲ. ನನಗೆ ಫೋನ್ ಮಾಡಿದ್ರು, ಏನು ಚೆನ್ನಾಗಿ ಬೆಂಗಳೂರಿಂದ ಬಂದಿದ್ದಾಳೆ, ಮನೆಗೆ ಬಂದಿದ್ದಾಳೆ, ಶಿವಮೊಗ್ಗದಲ್ಲಿರೋದು ಮನೆ. ಶಿವಮೊಗ್ಗಕ್ಕೆ ಹೋದ್ಮೇಲೆ ಅವಳು
ಮನೇಲಿ ಈ ಥರ ಆಗ್ತಿದ್ದಾರೆ ಅಂತ ಅವ್ರ ತಾಯಿ ತಂದೆ ನನಗೆ ಫೋನ್ ಮಾಡಿದ್ರು. ಹುಡುಗನ ದೃಷ್ಟಿ ಬಿದ್ದಿದೆ, ಇಳಿ ತೆಗ್ದಾಕಿ ಅಂತ ಹೇಳಿದೆ. ಈ ಮಂತ್ರ ಹೇಳಿ ಬಿಳಿ ಸಾಸಿವೆ, 5 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಳಿ ತೆಗೆದ್ಮೇಲೆ ಭಾಳ ಪರ್ಫೆಕ್ಟ್ ಆಗಿಬಿಟ್ಲು. ಅಲ್ಲಿವರೆಗೂ ಅವಳ ಬಾಡಿ ಮೈಂಡ್ ಸೋಲ್ನ ಹುಡುಗನ ಕಣ್ಣು ದೃಷ್ಟಿ ಕನೆಕ್ಟ್ ಆಗಿತ್ತು. ಅವ್ನು ನೋಡಿದ್ದ ಅವಳನ್ನ, ಇವಳೇ ಮದುವೆ ಮಾಡ್ಕೋಬೇಕು, ಇವಳು ಲವ್ ಮಾಡಬೇಕು, ಹೆಂಗಾರು ಮಾಡಿ ಅವಳ ಫೋನ್ ನಂಬರ್ ತೊಗೋಬೇಕು, ಹೆಂಗಾರು ಮಾಡಿ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಾನೆ. ಅವ್ನು ಸೀಟಲ್ಲೇ ಕೂರಲಿಲ್ಲ, ಅವಳು ಕೂಸಲ್ಲೇ ಹೋಗ್ಬಿಟ್ಟು ನಿಂತಿದ್ದಾನೆ. ಆಗಾಗ ಅವಳು ನೋಡೋದು, ನೋಡಿ ಅವನಿಗೂ ಸ್ಟ್ರೈನ್ ಆಯಿತು. ಅವಳಿಗೂ ಗೊತ್ತಾಗ್ತಿದೆ ಇವ್ನು ನನ್ನೇನೋ ನೋಡ್ತಾ ಇದ್ದಾನೆ, ಫಾಲೋ ಮಾಡ್ತಿದ್ದಾನೆ ಅಂತೇಳಿ. ಕೊನೆಗೆ ಆ ದೃಷ್ಟಿ ಅವಳನ್ನ ಕನೆಕ್ಟ್ ಮಾಡ್ತಿದ್ದು. ಅವನ ದೃಷ್ಟಿ, ಅವನಲ್ಲಿರೋ ಕೆಟ್ಟ ಭಾವನೆ ದೃಷ್ಟಿ. ಅವಳಿಗೆ ಮಲಗೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಸುಸ್ತು, ನಿಶಕ್ತಿ, ಊಟ ಸೇರ್ತಿಲ್ಲ, ನಾಲ್ಗೆ ರುಚಿ ಹೊಟ್ಟೋಯ್ತು. ಏಕೆಂದರೆ ಇವನು ಹಾಕಿರೋ ಕಣ್ಣು ದೃಷ್ಟಿ ಆ ಥರ. ಈ ಥರದ್ದು ಕೂಡ ಮನುಷ್ಯನ ಮೇಲೆ ತುಂಬ ಅಟ್ಯಾಕ್ ಆದಾಗ ಇಂಜೆಕ್ಷನು ಟಾನಿಕ್ ಮಾತ್ರ ವರ್ಕ್ ಆಗಲ್ಲ. ಇದು ಒಂದು ವಿಶೇಷ. ಅದರಿಂದ ಈ ಭೈರವಿ ತಂತ್ರಸಾರದಲ್ಲಿ ಈ ಥರದ ದೋಷಗಳೇನಾರು ಇದ್ದಾಗ ಈ ಒಂದು ಮಂತ್ರ ತಂತ್ರ ಮಾಡಿ ಅಂತ ಹೇಳುತ್ತೆ. ಇದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲರೂ ಹೋದಾಗ ಈ ಥರ ಸುಸ್ತು, ವಾಂತಿ, ಬೇದಿ, ನಾಲ್ಗೆ ರುಚಿ ಸೇರೋದಿಲ್ಲ, ಸೊಂಟ ನೋವು, ಬೆನ್ನು, ಕಾಲು ಅಂದಾಗ ಈ ಮಂತ್ರ ಹೇಳಿ ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಇಳಿ ತೆಗೆಸ್ಕೊಳ್ಳಿ, ಎಲ್ಲ ಡಿಸ್ಕನೆಕ್ಟ್ ಆಗುತ್ತೆ. ತಂತ್ರ ಅಂದರೆ ಟೆಕ್ನಾಲಜಿ. ಅದಕ್ಕೆ ನಾನು ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಿರಬೇಕು, ಮನೆಗೊಬ್ಬ ವೈದ್ಯನಿರಬೇಕು, ಮನೆಗೊಬ್ಬ ಮಂತ್ರ ಸಿದ್ಧಿ ಮಾಡಿ ಮಾಂತ್ರಿಕನಿರಬೇಕು, ತಂತ್ರಗಳು ಮಾಡಿ ಒಬ್ಬ ತಾಂತ್ರಿಕನಿರಬೇಕು. ಯಂತ್ರಗಳನ್ನು ಬರೆದು ನಮ್ಮನ್ನು ನಾವೇ ಸೆಕ್ಯೂರ್ ಮಾಡಬೇಕು. ಮಾಂತ್ರಿಕ, ತಾಂತ್ರಿಕ, ಯಾಂತ್ರಿಕ, ಮನೆಗೊಬ್ಬ ವೈದ್ಯ ಇದ್ದಾಗಲೇ ನಾವು ಆಸ್ಪತ್ರೆಗೆ ಹೋಗೋ ದುಡ್ಡನ್ನು ಸೇವ್ ಮಾಡ್ಬೋದು. ಇಂಥ ಸಮಾಜದಲ್ಲಿ ನಾವು ಆರಾಮಾಗಿ ಬದುಕ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ನಲ್ಲಿ ಕೂಡ ನಾನು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲರೂ ಬುಕ್ ಮಾಡ್ಕೊಳ್ಳೋದು ಬೇಡ. ಈಗಾಗಲೇ ಯೂಟ್ಯೂಬ್ನಲ್ಲಿ ಚಾನಲಲ್ಲಿ 4,000ಕ್ಕಿಂತ ಹೆಚ್ಚು ಎಪಿಸೋಡ್ಸ್ ಇದೆ. ನಿಮ್ಮ ಸಮಸ್ಯೆ ಏನಾದ್ರು ಹುಡುಕಿ ಅದು ಪರಿಹಾರ ಸಿಕ್ಕುತ್ತೆ ಮಾಡಿ. ಆಗಲೂ ಕೂಡ ನಿಮಗೆ ಒಳ್ಳೆಯದಾಗಲಿಲ್ಲ ಅಂದಾಗ ಮಾತ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಮುಂದಿನ ಶನಿವಾರ ನಿಮ್ಮನ್ನು ಫೋನ್ ಕಾಲ್ ಮುಖಾಂತರ ಭೇಟಿ ಮಾಡಿ ನಿಮ್ಮ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.